ಕೊಯ್ಲುಗಾರ ಅಂತೇಳಂದರೆ ಬೆಳೆದಿರುವ ಬೆಳೆಗಳನ್ನು ಕಟ್ ಮಾಡುವವರು ಅಂತ ಹೇಳಿ. ಸಿಂಪಲ್ ಆಗಿ ಇದನ್ನು ಇಂಗ್ಲೀಷ್ನಲ್ಲಿ ನಾವು ಕ್ರಾಪ್ ಕಟರ್ ಅಂತ ಹೇಳಿನೂ ಕೂಡ ಕರಿಬೋದು. ಅದಕ್ಕೆ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಒಂದು ಸ್ಪೆಸಿಫಿಕ್ ವರ್ಡ್ ಏನಪ್ಪ ಅಂತೇಳಿದ್ರೆ ರೀಪರ್ ಅಂತ ಹೇಳಿ ನಾವು ಕೂಡ ಕರಿತೇವೆ. ಹಾಗಾಗಿ ನಾನು ಇಲ್ಲಿ ಕೊಯ್ಲುಗಾರ ಅಂತೇಳಿ ಕೂಡ ಬರೆದಿದ್ದೀನಿ. ಇಲ್ಲಿ ನಾವು ಬೆಳೆಯನ್ನು ಕಟ್ ಮಾಡುವಂತಹ ಒಂದು ಹೆಣ್ಣು ಮಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಒಂಟಿ ಕೊಯ್ಲುಗಾರ್ತಿ ಅನ್ನುವಂಥ ಶಬ್ದವನ್ನು ನಾವು ಬಳಕೆ ಮಾಡ್ಕೊಳ್ಬೋದು. ನೆಕ್ಸ್ಟು, ಹ್ಯಾವ್ ಯು ಹರ್ಡ್ ದ ಸಿಗ್ನೇಚರ್ ಟ್ಯೂನ್ ಆಫ್ ಆಲ್ ಇಂಡಿಯಾ ರೇಡಿಯೋ? ಅಂದರೆ ಇಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಲಾಗ್ತಾ ಇದೆ. ಹ್ಯಾವ್ ಯು ಹರ್ಡ್ ಅಂತೇಳಂದ್ರೆ ನೀವು ಕೇಳಿದ್ದೀರಾ, ಏನನ್ನು ಕೇಳಿದ್ದೀರಾ? ಸಿಗ್ನೇಚರ್ ಟ್ಯೂನ್. ಯಾವುದೇ ಒಂದು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಸಿಗ್ನೇಚರ್ ಟ್ಯೂನ್ ಅಂತ ಹೇಳಿ ಬಳಸ್ಕೊಳ್ತಾ ಇರ್ತೀವಿ. ಹಾಗಾದರೆ ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತೇಳಂದರೆ ಈ ಆಲ್ ಇಂಡಿಯಾ ರೇಡಿಯೋದಲ್ಲಿ ಬಳಸಲಾಗುವಂತಹ ಸಿಗ್ನೇಚರ್ ಟ್ಯೂನನ್ನು ನೀವು ಕೇಳಿಸ್ಕೊಂಡಿದ್ದೀರಾ ಅಂತೇಳಿ ಹೇಳಿ ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಫ್ ನಾಟ್, ಒಂದು ವೇಳೆ ಕೇಳಿಲ್ಲ ಅಂತೇಳಂದರೆ ಲಿಸನ್ ಟು ಇಟ್, ಅದನ್ನು ಕೇಳ್ರಿ. ಇಟ್ ಈಸ್ ಪ್ಲೇಡ್ ಆನ್ ದ ವಯೋಲಿನ್. ಇದನ್ನು ಒಂದು ವೇಳೆ ನೀವು ಆ ಸಿಗ್ನೇಚರ್ ಟ್ಯೂನನ್ನು ಕೇಳಿಲ್ಲ ಅಂತೇಳಂದರೆ ಕೇಳ್ರಿ, ಅದನ್ನು ಯಾವುದರಿಂದ ನುಡಿಸಲಾಗಿದೆ? ಪ್ಲೇಡ್ ಅಂತೇಳಂದ್ರೆ ಇಲ್ಲಿ ಆಟ ಅಂತೇಳಲ್ಲ, ಇಲ್ಲಿ ಪ್ಲೇಡ್ ಅಂತೇಳಂದರೆ ನುಡಿಸುವುದು. ಯಾವುದ್ರ ಮೇಲೆ ನುಡಿಸಲಾಗಿದೆ ಇದನ್ನು? ವೈಲಿನ್ ಅಂತೇಳಂದರೆ ಕನ್ನಡದಲ್ಲಿ ಪಿಟೀಲು ಅಂತ ಹೇಳಿ ನಾವು ಕೂಡ ಕರಿತೇವೆ. ಇಟ್ ಈಸ್ ಅ ಸೋಲ್ ಸ್ಟಿರಿಂಗ್, ಇಟ್ ಈಸ್ ಅ ಮೆಲೋಡಿಯಸ್, ಇಟ್ ಕ್ಯಾಪ್ಟಿವೇಟ್ಸ್ ಯು. ನೋಡ್ರಿ, ಅದು ಸಿಗ್ನೇಚರ್ ಟ್ಯೂನ್ ಆಫ್ ಆಲ್ ಇಂಡಿಯಾ ರೇಡಿಯೋ ಹೇಗಿದೆ ಅಂತೇಳಂದರೆ ಇಟ್ ಈಸ್ ಅ ಸೋಲ್ ಸ್ಟೀರಿಂಗ್ ಅಂತೇಳಂದರೆ ಮನಸ್ಸಿಗೆ ತಟ್ಟುವಂಥದ್ದು, ಮನಸ್ಸಿಗೆ ಮುಟ್ಟುವಂಥದ್ದು, ಅತ್ಯಂತ ಹೃದಯ ಸ್ಪರ್ಶಿಯಾಗಿರತಕ್ಕಂಥದ್ದು ಅಂತೇಳಿ ಹೇಳಿ ನಾವು ಅಂದ್ಕೊಳ್ಬೋದು. ಮೆಲೋಡಿಯಸ್ ಅಂತೇಳಂದರೆ ಮಧುರವಾಗಿದೆ. ಅಷ್ಟೇ ಅಲ್ಲ, ಅದು ಕ್ಯಾಪ್ಟಿವೇಟ್ಸ್ ಯು. ಕ್ಯಾಪ್ಟಿವೇಟ್ ಅಂತೇಳಂದರೆ ಆಕರ್ಷಿಸುವುದು. ಇಟ್ ಈಸ್ ಗೋಯಿಂಗ್ ಟು ಕ್ಯಾಪ್ಟಿವೇಟ್ ಯು ಅಂತೇಳಂದರೆ ಆ ಸಿಗ್ನೇಚರ್ ಟ್ಯೂನ್ ಆಫ್ ಆಲ್ ಇಂಡಿಯಾ ನಿಮ್ಮನ್ನು ಆಕರ್ಷಿಸುತ್ತದೆ. ನೆಕ್ಸ್ಟ್ ಪ್ಯಾರಾಗ್ರಾಫ್. ಇನ್ ದಿಸ್ ಪೋಯಮ್, ಈ ಪದ್ಯದಲ್ಲಿ ವರ್ಡ್ಸ್ವರ್ತ್ ಸೇಸ್ ಹಿ ವಾಸ್ ಕ್ಯಾಪ್ಟಿವೇಟೆಡ್ ಬೈ ಅ ಸಾಂಗ್ ಸಂಗ್ ಬೈ ಅ ಯಂಗ್ ವುಮನ್. ಈ ಪದ್ಯದ ಮುಖಾಂತರ ವರ್ಡ್ಸ್ವರ್ತ್ ಅವ್ರು ಏನು ಹೇಳ್ತಾ ಇದ್ದಾರೆ? ಸೇಸ್ ಅಂತೇಳಂದರೆ ಏನು ಹೇಳ್ತಾ ಇದ್ದಾರೆ ಅಂತೇಳಂದರೆ ಹಿ ವಾಸ್ ಕ್ಯಾಪ್ಟಿವೇಟೆಡ್, ಅದನ್ನೇ ಹೇಳಿದಿಲ್ಲ. ಕ್ಯಾಪ್ಟಿವೇಟೆಡ್ ಅಂತೇಳಂದರೆ ಆಕರ್ಷಿತನಾಗುವಂಥದ್ದು. ಕ್ಯಾಪ್ಟಿವೇಟೆಡ್ ಇಲ್ಲಿ ಬರ್ದಿದ್ದೀನಿ, ನೀವು ಬರ್ಕೊಳ್ಬೋದು. ಬೈ ಅ ಸಾಂಗ್ ಸಂಗ್ ಬೈ ಅ ಯಂಗ್ ವುಮೆನ್, ಒಂದು ಯಂಗ್ ಆಗಿರ್ತಕ್ಕಂಥ ಹೆಣ್ಮಗಳು ಹಾಡಿರ್ತಕ್ಕಂಥ ಹಾಡಿನಿಂದ ಆತನು ಆಕರ್ಷಿತನಾಗಿದ್ದಾನೆ. ಹಿ ವಾಸ್ ಅಟ್ರಾಕ್ಟೆಡ್ ಆರ್ ಹಿ ವಾಸ್ ಕ್ಯಾಪ್ಟಿವೇಟೆಡ್ ಬೈ ಅ ಸಾಂಗ್ ವಿಚ್ ಹ್ಯಾಸ್ ಬೀನ್ ಸಂಗ್ ಬೈ ಅ ಯಂಗ್ ವುಮೆನ್. Next, she is reaping and singing. That woman, that young woman, she is reaping. Reaping means, already I have told you, the crop cutter. He is called as a reaper. Here she, that girl, that young woman she is reaping that crops and she is singing. Along with that cutting of crops, she is singing. She is busy in that work. She is a wonderful figure. ಹೌ ಶಿ ಈಸ್, ಹೇಗಿದ್ದಾಳು ಅವಳು ಅದ್ಭುತವಾಗಿರತಕ್ಕಂತಹ ಹೆಣ್ಣು ಮಗಳಾಗಿದ್ದಾಳೆ. ಶಿ ಈಸ್ ಅ ವಂಡರ್ಫುಲ್ ಫಿಗರ್. ರೀಡ್ ದ ಪೋಯಮ್, ಹಾಗಾದರೆ ಆ ಪದ್ಯವನ್ನು ಓದ್ರಿ. ಆ್ಯಂಡ್ ಫೈಂಡ್ ಔಟ್ ದ್ಯಾಟ್ ವೈ ದ ಪೋಯೆಟ್ ಈಸ್ ಸೋ ಮಚ್ ಇಂಪ್ರೆಸ್ಡ್ ಬೈ ಹರ್. ಹಾಗಾದರೆ ನೀವು ಆ ಪದ್ಯವನ್ನು ಓದಿ ಯಾಕೆ ಈ ವಿಲಿಯಂ ವರ್ಡ್ಸ್ವರ್ತ್ ಅವರು ಅಷ್ಟೊಂದು ಆಕರ್ಷಿತರಾಗಿದ್ದಾರೆ ಆ ಹೆಣ್ಣು ಮಗಳ ಹಾಡಿನಿಂದ ಅನ್ನೋದನ್ನು ತಿಳ್ಕೊಳ್ರಿ ಅಂತೇಳಿ ಹೇಳಿದ್ದಾರೆ. ಹಾಗಾದರೆ ಪದ್ಯವನ್ನು ನಾವು ತಿಳ್ಕೊಳ್ಳೋಣ. ನೋಡ್ರಿ, ಫಸ್ಟ್ ಆನ್ಸರ್. ಬಿಹೋಲ್ಡ್ ಹರ್ ಸಿಂಗಲ್ ಇನ್ ದ ಫೀಲ್ಡ್ ಯಾನ್ ಸಾಲಿಟರಿ ಹೈಲ್ಯಾಂಡ್ಸ್ ಲಾಸ್ ರೀಪಿಂಗ್ ಆ್ಯಂಡ್ ಸಿಂಗಿಂಗ್ ಬೈ ಹರ್ ಸೆಲ್ಫ್. ನೋಡ್ರಿ ಏನು ಹೇಳ್ತಾ ಇದ್ದಾರೆ? ಬಿಹೋಲ್ಡ್ ಹರ್ ಅಂತೇಳಂದ್ರೆ ಲುಕ್ ಆಟ್ ಹರ್, ನೋಡು ಅವಳನ್ನು. ಲುಕ್ ಆಟ್ ಹರ್ ಸಿಂಗಲ್ ಇನ್ ದ ಫೀಲ್ಡ್. ಲುಕ್ ಆಟ್ ಹರ್, ಶಿ ಈಸ್ ಅ ಸಿಂಗಲ್ ಇನ್ ದ್ಯಾಟ್ ಫೀಲ್ಡ್ ಅಂತೇಳಂದ್ರೆ ನಾವು ಹೊಲ ಅಂತೇಳಿ ಹೇಳಿ ಕರಿಬಹುದು. ನೋಡ್ರಿ, ಇಲ್ಲಿ ಕೂಡ ಬರ್ದಿದ್ದೀನಿ ನಾನು. ಲುಕ್ ಆಟ್ ದ ಗರ್ಲ್, ಶಿ ಈಸ್ ಅಲೋನ್ ಇನ್ ದ ಫೀಲ್ಡ್. ಯಾನ್ ಸಾಲಿಟರಿ ಹೈಲ್ಯಾಂಡ್ ಲಾಸ್. ನೋಡ್ರಿ, ಯಾನ್ ಅಂತೇಳಂದ್ರೆ ಅಲ್ಲಿರುವ ಅಥವಾ ಸಾಲಿಟರಿ ಅಂತೇಳಿ ಒಬ್ಬಂಟಿಯಾಗಿದ್ದಾಳೆ. ಎಲ್ಲಿ? ಹೈಲ್ಯಾಂಡ್ಸ್, ಎತ್ತರದ ಪರ್ವತ ಪ್ರದೇಶ ಅಥವಾ ಎತ್ತರದ ಪ್ರದೇಶ. ಲಾಸ್ ಅಂತೇಳಂದ್ರೆ ಯುವತಿ ಅಥವಾ ಹುಡುಗಿ. ನೋಡ್ರಿ, ಶಿ ಈಸ್ ಲೋನ್ಲಿ ಅಂತೇಳಂದ್ರೆ ಅಲೋನ್ ಅಂತಾದರೂ ಕೂಡ ಕರಿಬೋದು, ಸಾಲಿಟರಿ ಅಂತಾದರೂ ಕೂಡ ಕರಿಬೋದು. ಶಿ ಈಸ್ ಅ ಲೋನ್ಲಿ ಗರ್ಲ್ ಫ್ರಮ್ ದ ಹೈಲ್ಯಾಂಡ್ಸ್ ಏರಿಯಾ. ಶಿ ಈಸ್ ಅ ಲೋನ್ಲಿ ಗರ್ಲ್. Reaping and singing by herself. She is singing and reaping herself by herself. ಅವಳು ಹಾಡನ್ನು ಹಾಡ್ತಾ ಏನನ್ನು ಮಾಡ್ತಾ ಇದ್ದಾಳೆ? ಆ ಬೆಳೆಯನ್ನು ಕಟ್ ಮಾಡ್ತಾ ಇದ್ದಾಳೆ. ನೋಡ್ರಿ, 3 ಲೈನಿನ ಅರ್ಥ ಏನಪ್ಪ ಅಂತ ಹೇಳಂದ್ರೆ
Look at her, she is single in the field and she is a lonely girl from the highland. She is singing, she is cutting the crops and singing alone by herself. Next line, stop here or gently pass, alone she cuts and binds the grain and sings a melancholy strain. Oh listen for the wail profound, he is overflowing with the sound. ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ, ಸ್ಟಾಪ್ ಹಿಯರ್ ಆರ್ ಜೆಂಟಲಿ ಪಾಸ್. ನೀವು ಅವಳು ಬೆಳೆಯನ್ನು ಕಟ್ ಮಾಡ್ತಾ ಮಾಡ್ತಾ ಹಾಡನ್ನು ಹಾಡ್ತಾ ಇರ್ತಾಳೆ, ಆವಾಗ ನೀವು ನಿಂತು ಅವಳ ಹಾಡನ್ನು ಕೇಳ್ಬೋದು. ಅಥವಾ ಜೆಂಟಲಿ ಪಾಸ್, ಅವಳು ಹಾಡೋದಕ್ಕೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗದೆ ಸೂಕ್ಷ್ಮವಾಗಿ ನೀವು ಅಲ್ಲಿಂದ ಪಾಸ್ ಕೂಡ ಆಗ್ಬೋದು. ಯು ಕ್ಯಾನ್ ಸ್ಟಾಪ್ ಹಿಯರ್ ಬೈ ಟು ಲಿಸನ್ ಹರ್ ಸಾಂಗ್ ಆ್ಯಂಡ್ ಯು ಕ್ಯಾನ್ ಜೆಂಟಲಿ ಪಾಸ್ ಬೈ ಹರ್ ವೆನ್ ಶಿ ಈಸ್ ಸಿಂಗಿಂಗ್, ಬಟ್ ಯು ಡೋಂಟ್ ಹ್ಯಾವ್ ಟು ಡಿಸ್ಟರ್ಬ್ ಹರ್ ಸಾಂಗ್. In this way he is telling that alone she cuts, she is going to cut that all crops alone, lonely, and binds means tie. ಅವಳು ಆ ಕಟ್ ಮಾಡಿರ್ತಕ್ಕಂಥ ಬೆಳೆಗಳನ್ನು ಒಬ್ಬಂಟಿಯಾಗಿ ಕಟ್ ಮಾಡ್ತಾಳೆ ಮತ್ತು ಒಬ್ಬಳೆ ಕಟ್ಟಿ ಇಡ್ತಾ ಇದ್ದಾಳೆ. ಆ್ಯಂಡ್ ದ ಗ್ರೇನ್ಸ್ ಅಂತ ಹೇಳಿದ್ರೆ ಧಾನ್ಯಗಳು, ಬೆಳೆ, ಕ್ರಾಪ್ಸ್ ಅಂತೇಳಿ ಹೇಳಿ ನಾವು ಕರಿತೀವಿ. ನೆಕ್ಸ್ಟು ಆ್ಯಂಡ್ ಸಿಂಗ್ಸ್ ಮೆಲಿಂಕಲಿ ಸ್ಟ್ರೇನ್ ಅಂತ ಹೇಳಂದ್ರೆ ದುಃಖಭರಿತವಾಗಿರ್ತಕ್ಕಂಥದ್ದು. ಅ ಸ್ಯಾಡ್ ಸಾಂಗ್, ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಸ್ಯಾಡ್ ಸಾಂಗ್. ಸ್ಟ್ರೇನ್ ಅಂತ ಹೇಳಿದ್ರೆ ಸ್ವರ, ಹಾಡು ಅಂತೇಳಿ ಹೇಳಿ ಕರಿತೀವಿ. ಶಿ ಈಸ್ ಕಟ್ಟಿಂಗ್ ದಟ್ ಕ್ರಾಪ್ಸ್ ಆ್ಯಂಡ್ ಶಿ ಈಸ್ ಬೈಂಡಿಂಗ್ ದಟ್ ಆಲ್ ಗ್ರೇನ್, ಅಲಾಂಗ್ ವಿತ್ ದ್ಯಾಟ್ ಶಿ ಈಸ್ ಸಿಂಗಿಂಗ್ ದಟ್ ಮೆಲಿಂಕಲಿ ಸ್ಟ್ರೇನ್. ಓ ಲಿಸನ್, ನೀವು ಕೇಳ್ರಿ. ಫಾರ್ ದ ವೇಲ್ ಪ್ರೊಫೌಂಡ್, ಓ ಲಿಸನ್ ದ್ಯಾಟ್ ದ ಡೀಪ್ ವ್ಯಾಲಿ ಹಿ ಈಸ್ ಲಿಸನಿಂಗ್. ಅವಳು ಹಾಡುವಂಥ ಹಾಡನ್ನು ಅಲ್ಲೇ ಇರತಕ್ಕಂತಹ ಅತ್ಯಂತ ಆಳವಾಗಿರ್ತಕ್ಕಂಥ ಕಣಿವೆ ಪ್ರದೇಶ, ವೇಲ್ ಅಂತ ಹೇಳಂದ್ರೆ ನಾವು ವ್ಯಾಲಿ ಅಂತೇಳಿ ಹೇಳಿ ಕರಿತೀವಿ, ತಿಳಿತಾ? ಆ ವ್ಯಾಲಿ ಕೂಡ ಅವಳ ಹಾಡನ್ನು ಕೇಳ್ತಾ ಇದೆ. ನೆಕ್ಸ್ಟು ಹಿ ಈಸ್ ಓವರ್ಫ್ಲೋಯಿಂಗ್ ವಿತ್ ದ ಸೌಂಡ್. ಅವಳು ಹಾಡುವಂಥ ಹಾಡಿನಿಂದ ಆ ಕಣಿವೆ ತುಂಬಿ ತುಳುಕ್ತಾ ಇದೆ. ಅಂದರೆ ಆ ಕಣಿವೆ ಪ್ರದೇಶ ಎಲ್ಲವೂ ಕೂಡ ಅವಳ ಹಾಡಿನಿಂದ ತುಂಬಿ ಉಕ್ಕಿ ಹರಿತಾ ಇದೆ. ಅಷ್ಟೊಂದು ಮಧುರವಾಗಿ, ಅಷ್ಟೊಂದು ಸ್ವಚ್ಛಂದವಾಗಿ, ಅಷ್ಟೊಂದು ಸುಸ್ಪಷ್ಟವಾಗಿ ಆಕೆ ಹಾಡನ್ನು ಹಾಡ್ತಾ ಇದ್ದಾಳೆ. ಶಿ ಈಸ್ ಸಿಂಗಿಂಗ್ ಸೋ ಮಚ್ ಬ್ಯೂಟಿಫುಲ್. ಇನ್ ದ್ಯಾಟ್ ವೇ ಶಿ ಈಸ್ ಸಿಂಗಿಂಗ್ ದ್ಯಾಟ್. ನೆಕ್ಸ್ಟ್ ಸ್ಟಾನ್ಜ ನೋಡ್ರಿ. ನೋ ನೈಟ್ಯಾಂಗಲ್ ಡಿಡ್ ಎವರ್ ಚಾಂಟ್ ಮೋರ್ ವೆಲ್ಕಮ್ ನೋಟ್ಸ್ ಟು ದ ವೇರಿ ಬ್ಯಾಂಡ್ಸ್ ಆಫ್ ಟ್ರಾವೆಲರ್ಸ್ ಇನ್ ಸಮ್ ಶ್ಯಾಡಿ ಹಂಟ್ಸ್ ಅಮಂಗ್ ದ ಅರೇಬಿಯನ್ ಸ್ಯಾಂಡ್ಸ್. ನೋಡ್ರಿ, ಇಲ್ಲಿಗೆ ಈ ವಾಕ್ಯ ಮುಗಿತೈತಿ. ಇಲ್ಲಂಗೆ ನೋಡ್ರಿ ಏನು ಹೇಳ್ತಾ ಇದ್ದಾರೆ ಅಂತೇಳಂದ್ರೆ, ನೋ ನೈಟ್ಯಾಂಗಲ್ ಡಿಡ್ ಎವರ್ ಚಾಂಟ್. ಇವಳು ಹಾಡುವಷ್ಟು ಅನ್ನಷ್ಟು ಯಾವ ನೈಟ್ಯಾಂಗಲ್ ಅನ್ನುವಂಥ ಪಕ್ಷಿನೂ ಕೂಡ ಚೆನ್ನಾಗಿ ಹಾಡಿಲ್ಲ, ತಿಳಿತಾ? ಇವಳಷ್ಟು ಚಂದ ಯಾವ ನೈಟ್ಯಾಂಗಲ್ ಪಕ್ಷಿ ಕೂಡ ಹಾಡಿಲ್ಲ. ಮೋರ್ ವೆಲ್ಕಮ್ ನೋಟ್ಸ್ ಟು ದ ವೇರಿ ಬ್ಯಾಂಡ್ಸ್ ಅಂತೇಳಂದ್ರೆ ನೋಡ್ರಿ, ದಣಿದು ಬಂದಿರತಕ್ಕಂಥ ಜನರಿಗೆ ಅತ್ಯಂತ ಮಧುರವಾಗಿ ಸ್ವಾಗತವನ್ನು ಮಾಡ್ತಿರ್ತಕ್ಕಂಥ ಸ್ವರಗಳನ್ನು ಹಾಕಿ ಹಾಡ್ತಾ ಇದ್ದಾಳ. ಅಷ್ಟೊಂದು ಸ್ವಚ್ಛಂದವಾಗಿ ಹಾಡ್ತಾ ಇದ್ದಾಳ. ಆಫ್ ಟ್ರಾವೆಲರ್ಸ್ ಇನ್ ಸಮ್ ಶ್ಯಾಡಿ ಹಾಂಟ್ಸ್ ಅಮಂಗ್ ದ ಅರೇಬಿಯನ್ ಸ್ಯಾಂಡ್ಸ್. ನೋಡ್ರಿ, ಅರಬ್ದ ಮರುಭೂಮಿಗಳಲ್ಲಿ, ಅರೇಬಿಯನ್ ಸ್ಯಾಂಡ್ಸ್ ಅಂದರೆ ಅರಬ್ನ ಮರುಭೂಮಿಗಳಲ್ಲಿ ಟ್ರಾವೆಲರ್ಸ್ಗಳು ಏನು ಬರ್ತಾರೋ, ಪ್ರವಾಸಿಗರು, ಅವರು ನೆರಳಿನಲ್ಲಿ ನಿಂತಾಗ ಎಷ್ಟೊಂದು ತಂಪಾಗಿ ಅನಿಸ್ತೈತೋ ಅಷ್ಟು ತಂಪು ಅವಳ ಹಾಡನ್ನು ಕೇಳಿದಾಗ ಅವರಿಗೆ ಸಮಾಧಾನ ಅನಿಸುತ್ತಂತ. ಅಷ್ಟೊಂದು ಸ್ವಚ್ಛಂದವಾಗಿ, ಅಷ್ಟೊಂದು ಸುಸ್ಪಷ್ಟವಾಗಿ, ಸ್ವರಭರಿತವಾಗಿ ಆಕೆ ಹಾಡನ್ನು ಹಾಡ್ತಾ ಇದ್ದಾಳ. ಅ ವಾಯ್ಸ್ ಸೋ ಥ್ರಿಲ್ಲಿಂಗ್ ನೆವರ್ ವಾಸ್ ಹರ್ಡ್. ನೋಡ್ರಿ, ಆ ವಾಯ್ಸ್ ಎಷ್ಟೊಂದು ಥ್ರಿಲ್ಲಿಂಗ್ ಐತಪ್ಪ ಅಂತೇಳಂದರೆ, ಅಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಸಾಂಗನ್ನು ಯಾವತ್ತೂ ಕೂಡ ಕೇಳೇ ಇಲ್ಲ. ಇನ್ ಸ್ಪ್ರಿಂಗ್ ಟೈಮ್ ಫ್ರಾಮ್ ದ ಕುಕ್ಕು ಬರ್ಡ್. ನೋಡ್ರಿ, ಸ್ಪ್ರಿಂಗ್ ಟೈಮ್ ಅಂತೇಳಂದರೆ ಕನ್ನಡದಲ್ಲಿ ನಾವು ವಸಂತ ಕಾಲ ಅಂತೇಳಿ ಹೇಳಿ ಕರಿತೀವಿ. ವಸಂತ ಕಾಲದಲ್ಲಿ ಒಂದು ಕೋಗಿಲೆಯೂ ಕೂಡ ಅಷ್ಟು ಚಂದ ಹಾಡನ್ನು ಹಾಡಿಲ್ಲ. ಅಷ್ಟೊಂದು ಚೆನ್ನಾಗಿ ಅವಳು ಹಾಡ್ತಾ ಇದ್ದಾಳೆ. ಬ್ರೇಕಿಂಗ್ ದ ಸೈಲೆನ್ಸ್ ಆಫ್ ದ ಸೀ. ಅವಳ ಹಾಡು ಯಾವ ರೀತಿಯಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದೈತಪ್ಪ ಅಂತೇಳಂದರೆ, ಸಮುದ್ರದ ಶಾಂತತೆಯನ್ನೇ ಮುರಿಯುವಷ್ಟು ಚೆನ್ನಾಗಿ ಆಕಿ ಹಾಡನ್ನು ಹಾಡ್ತಾ ಇದ್ದಾಳೆ. ಶಿ ಈಸ್ ಸಿಂಗಿಂಗ್ ದ್ಯಾಟ್ ಸಾಂಗ್. ಹೌ ಶಿ ಈಸ್ ಸಿಂಗಿಂಗ್? ಮೇ ಬಿ ಹರ್ ಸಾಂಗ್ಸ್ ವಾಯ್ಸ್ ಈಸ್ ಗೋಯಿಂಗ್ ಟು ಬ್ರೇಕ್ ದ ಸೈಲೆನ್ಸ್ ಆಫ್ ದ ಸೀ. ಇನ್ ದ್ಯಾಟ್ ವೇ ಶಿ ಈಸ್ ಸಿಂಗಿಂಗ್. ಅಮಂಗ್ ದ ಫಾರೆಸ್ಟ್ ಹೆಬ್ರಿಡೀಸ್. What is the meaning of that Hebrides? Hebrides are the group of the island which are nearby to that Scotland.
ಸ್ಕಾಟ್ಲೆಂಡ್ ಅನ್ನುವ ದೇಶದ ಸಮೀಪದಲ್ಲಿ ಇರತಕ್ಕಂತಹ ದ್ವೀಪ ಸಮೂಹಕ್ಕೆ ನಾವು ಹೆಬ್ರಿಡೀಸ್ ಅಂತೇಳಿ ಹೇಳಿ ಕರಿತೀವಿ. ಅವಳು ಹಾಡುವಂತಹ ಹಾಡಿನ ಧ್ವನಿ, ಆ ಹಾಡು ಎಲ್ಲಿವರೆಗೂ ಮುಟ್ತಾ ಇದೆ ಅಂತೇಳಂದ್ರೆ ಅತ್ಯಂತ ದೂರದಲ್ಲಿ ಇರತಕ್ಕಂತಹ, ದೂರ ಅಂತೇಳಂದ್ರೆ ಇಂಗ್ಲೀಷ್ನಲ್ಲಿ ನಾವು ಫಾರ್ ಅಂತೇಳಿ ಹೇಳಿ ಕರಿತೀವಿ, ಇಲ್ಲಿ ಫಾರೆಸ್ಟ್ ಅಂತೇಳಂದ್ರೆ ಅತ್ಯಂತ ದೂರದಲ್ಲಿ ಇರತಕ್ಕಂತಹ ಈ ಹೆಬ್ರಿಡೀಸ್ ದ್ವೀಪಗಳಲ್ಲಿಯೂ ಕೂಡ ಆಕೆ ಹಾಡು ಮುಟ್ಟುವಷ್ಟು ಶಕ್ತಿಯುತವಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ವಿಲ್ ನೋ ಒನ್ ಟೆಲ್ ಮೀ ವಾಟ್ ಶಿ ಸಿಂಗ್ಸ್. ಅಂದರೆ ಇಲ್ಲಿ ನಿಮಗೆ ವಿಲಿಯಂ ವರ್ಡ್ಸ್ವರ್ತ್ ಅವ್ರು ಕೇಳ್ತಾ ಇದ್ದಾರೆ, ಕ್ಯಾನ್ ಎನಿ ಒನ್ ಟೆಲ್ ಮೀ ವಾಟ್ ಶಿ ಈಸ್ ಸಿಂಗಿಂಗ್. ನೀವು ಯಾರಾದರೂ ಹೇಳ್ತೀರಾ ಆಕಿ ಬಹುಶಃ ಯಾವುದ್ರ ಬಗ್ಗೆ ಹಾಡನ್ನು ಹಾಡ್ತಾ ಇರ್ಬೋದು ಅಂತೇಳಿ ಹೇಳಿ. ನೋಡ್ರಿ, ಪರ್ಯಾಪ್ಸ್ ಅಂತೇಳಂದ್ರೆ ಮೇ ಬಿ ದ ಪ್ಲೆಂಟ್ಯೂ ನಂಬರ್ಸ್ ಫ್ಲೋ. ನೋಡ್ರಿ, ಪರ್ಯಾಪ್ಸ್ ಅಂತೇಳಂದ್ರೆ ಬಹುಶಃ ಮೇ ಬಿ ಅವಳು ಎಡನ್ನು ಹಾಡ್ತಾ ಇರ್ಬೋದು ಅಂತೇಳಂದ್ರೆ ಪ್ಲೆಂಟ್ಯೂ ನಂಬರ್ಸ್ ಫ್ಲೋ. ಪ್ಲೆಂಟ್ಯೂ ಅಂತೇಳಂದ್ರೆ ವೆರಿ ಸ್ಯಾಡ್, ಪೇನ್ಫುಲ್ ಆಗಿರ್ತಕ್ಕಂತಹ. ನಂಬರ್ಸ್ ಅಂತೇಳಂದ್ರೆ ಸಾಂಗ್ಸ್. ಇಲ್ಲಿ ನಂಬರ್ಸ್ ಅಂತೇಳಂದ್ರೆ 1 2 3 ಅಲ್ಲ, ಇಲ್ಲಿ ನಂಬರ್ಸ್ ಅಂತೇಳಂದ್ರೆ ಸಾಲುಗಳು, ಸಾಹಿತ್ಯದಲ್ಲಿ ಬರ್ತಕ್ಕಂತಹ ಸಾಲುಗಳು, ಸಾಂಗ್ಸ್. ಆ್ಯಂಡ್ ಫ್ಲೋ ಅಂತೇಳಂದ್ರೆ ಕಮ್ಸ್ ಔಟ್. ಬಹುಶಃ ಆಕೆ ಹಾಡುವಂಥ ಹಾಡುಗಳಲ್ಲಿ ಅತ್ಯಂತ ದುಃಖಭರಿತವಾಗಿರ್ತಕ್ಕಂಥ ಸಾಲುಗಳೇ ಹೊರ ಬರ್ತಾ ಇರಬಹುದು. ಫಾರ್ ಓಲ್ಡ್, ಅನ್ಹ್ಯಾಪಿ, ಫಾರ್ ಆಫ್ ಥಿಂಗ್ಸ್. ಬಹುಶಃ ಆಕೆ ಹಾಡುವಂಥ ಹಾಡುಗಳಲ್ಲಿ ಯಾವುದ್ರ ಬಗ್ಗೆ ಹಾಡ್ತಾ ಇರ್ಬೋದು ಅಂತೇಳಂದ್ರೆ ಆಲ್ ಅಬೌಟ್ ದ ಓಲ್ಡ್ ಥಿಂಗ್ಸ್. ಮೇ ಬಿ ಶಿ ಈಸ್ ಸಿಂಗಿಂಗ್ ಅಬೌಟ್ ದ್ಯಾಟ್ ಓಲ್ಡ್ ಥಿಂಗ್ಸ್, ಸ್ಯಾಡ್ ಥಿಂಗ್ಸ್ ಫ್ರಮ್ ದ ಲಾಂಗ್ ಅಗೋ ವಿಚ್ ಹ್ಯಾಸ್ ಬಿನ್ ಹ್ಯಾಪನ್ಡ್ ಇನ್ ಹರ್ ಲೈಫ್ ಆಟ್ ದ್ಯಾಟ್ ಟೈಮ್. ಅವಳ ಜೀವನದಲ್ಲಿ ಆಗಿರ್ತಕ್ಕಂಥ ಹಳೆಯ ಘಟನೆಗಳಾಗಿರ್ಬೋದು ಅಥವಾ ಅಸಂತೋಷಕರವಾಗಿರ್ತಕ್ಕಂಥದ್ದು. ಅನ್ಹ್ಯಾಪಿ ಅಂತೇಳಂದ್ರೆ ದುಃಖಕರ ಅಥವಾ ಅಸಂತೋಷ ಅಂಥ ಘಟನೆಗಳನ್ನಾಗಿರ್ಬೋದು. ಅಥವಾ ಫಾರ್ ಆಫ್ ಥಿಂಗ್ಸ್ ಅಂತೇಳಂದ್ರೆ ಬಹಳ ಹಿಂದಿನ, from so much long ago things, maybe she is singing on that. and the battles long ago, ಹಳೆ ಕಾಲದಲ್ಲಿ ಬಹಳ ವರ್ಷಗಳ ಹಿಂದ್ಗಡೆ ಆಗಿರ್ತಕ್ಕಂತಹ ಯುದ್ಧಗಳ ಬಗ್ಗೆ. ಬ್ಯಾಟಲ್ಸ್ ಅಂತ ಹೇಳಂದ್ರೆ ಯುದ್ಧಗಳ ಬಗ್ಗೆನೂ ಕೂಡ ಆಕಿ ಹಾಡನ್ನು ಹಾಡ್ತಾ ಇರ್ಬೋದು. ಆರ್ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅದ್ರ ಬಗ್ಗೆ ಹಾಡ್ತಾ ಇರ್ಬೋದು. ಹಿ ಈಸ್ ಇಟ್ ಸಮ್ ಮೋರ್ ಹಂಬಲ್ ಲೇ ಅಂತೇಳಂದ್ರೆ ಇಲ್ಲಿ ಹಾಡು. ಅಥವಾ ಹಿ ಈಸ್ ಇಟ್ ದ ಸಿಂಪಲ್ ಸಾಂಗ್. ನೋಡ್ರಿ, or he is it some more humble ಮೇ ಬಿ, or he is it that simple song. ಇದು ಸಿಂಪಲ್ ಸಾಂಗ್ ಕೂಡ ಆಗಿರಬಹುದಾ ಅಂತೇಳಿ ಹೇಳಿ. ಫೆಮಿಲಿಯರ್ ಮ್ಯಾಟರ್ ಆಫ್ ಟುಡೇ ಅಥವಾ ಅಬೌಟ್ ನಾರ್ಮಲ್ ಥಿಂಗ್ಸ್ ಆಫ್ ಟುಡೇ, ಇವತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಾರ್ಮಲ್ ವಿಷಯಗಳಿಗೆ ಸಂಬಂಧಪಟ್ಟಂಥ ಹಾಡನ್ನು ಕೂಡ ಹಾಡ್ತಾ ಇರ್ಬೋದಾ ಅಂತೇಳಿ ಹೇಳಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ವಿಲಿಯಂ ವರ್ಡ್ಸ್ವರ್ತ್ ಅವರು. ಜೊತೆಗೆ ನೆಕ್ಸ್ಟ್ ನೋಡ್ರಿ ಏನು ಹೇಳ್ತಾರೆ ಅಂತೇಳಿ ಹೇಳಿ. ಸಮ್ ನ್ಯಾಚುರಲ್ ಸಾರೋ, ಲಾಸ್ ಆರ್ ಪೇನ್. ಅವಳು ಹಾಡುವಂಥ ಹಾಡಿನಲ್ಲಿ ಬಹುಶಃ ಯಾವ ವಿಷಯಗಳನ್ನು ಇಟ್ಕೊಂಡು ಹಾಡ್ತಾ ಇರ್ಬೋದು ಅಂತೇಳಂದ್ರೆ ಸಮ್ ನ್ಯಾಚುರಲ್ ಸಾರೋ ಅಂತೇಳಂದ್ರೆ ಸ್ಯಾಡ್ನೆಸ್. ಸಾರೋ ಮೀನ್ಸ್ ಸ್ಯಾಡ್ನೆಸ್. ಆ ಸ್ಯಾಡ್ನೆಸ್ಸನ್ನು ಇಟ್ಕೊಂಡು ಅಥವಾ ಲಾಸ್, ನಷ್ಟವನ್ನು ಇಟ್ಕೊಂಡು ಅಥವಾ ಪೇನ್, ಆ ನೋವನ್ನು ಇಟ್ಕೊಂಡು ಏನಾದರೂ ಆ ವಿಷಯಗಳನ್ನು ಇಟ್ಕೊಂಡು ಹಾಡನ್ನು ಹಾಡ್ತಾ ಇರ್ಬೋದಾ ಅಂತೇಳಿ ಹೇಳಿ ಇಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ಅವರು ವಿಚಾರ ಮಾಡ್ತಾ ಇದ್ದಾರೆ. ಎಟ್ ದಿ ಲಾಸ್ಟ್ ನೋಡ್ರಿ, ಲಾಸ್ಟ್ ಸ್ಟಾನ್ಸಾ ಏನು ಹೇಳ್ತಾ ಇದ್ದಾರೆ ಅಂತೇಳಿ ಹೇಳಿ. ವಾಟ್ ಎವರ್ ದ ಥೀಮ್, no matter what she is singing on which topic she is singing, whatever the theme, ಯಾವುದೇ ಒಂದು ಟಾಪಿಕನ್ನು ಇಟ್ಕೊಂಡಕ್ಕೆ ಹಾಡನ್ನು ಹಾಡ್ತಾ ಇರ್ಬೋದು. ದ ಮೇಡ್ ಸ್ಯಾಂಗ್, ಆ ಹೆಣ್ಮಗಳು ಹಾಡುವಂಥ ಹಾಡು ಯಾವುದೇ ವಿಷಯದ ಮೇಲಾದರೂ ಕೂಡ ಇರ್ಬೋದು. ಆದರೆ ಆ್ಯಸ್ ಇಫ್ ಹರ್ ಸಾಂಗ್ ಕುಡ್ ಹ್ಯಾವ್ ನೋ ಎಂಡಿಂಗ್. ಯಾವ ಥರ ಹಾಡನ್ನು ಹಾಡ್ತಾ ಇದ್ದಾಳೆ ಅಂತೇಳಂದ್ರೆ ಆ ಹಾಡಿಗೆ ಕೊನೆ ಅನ್ನೋದೇ ಇಲ್ವೇನೋ. ದ ಗರ್ಲ್ ಕೆಪ್ಟ್ ಸಿಂಗಿಂಗ್ ಆ್ಯಸ್ ಇಫ್ ಹರ್ ಸಾಂಗ್ ವುಡ್ ನೆವರ್ ಎಂಡ್. ಯಾವತ್ತು ಹಾಡು ಸ್ಟಾಪೇ ಆಗೋದಿಲ್ವೇನೋ, ಎಂಡೇ ಆಗೋದಿಲ್ವೇನೋ ಅನ್ನೋ ಮಟ್ಟಿಗೆ ಆಕೆ ಹಾಡು ಹಾಗೆ ಮುಂದುವರಿತಾನೆ ಇದೆ. ಐ ಸಾ ಹರ್ ಸಿಂಗಿಂಗ್ ಆ್ಯಟ್ ಹರ್ ವರ್ಕ್. ನಾನು ಯಾವಾಗ ನೋಡಿದೆ ಅಂತೇಳಂದ್ರೆ ಆಕೆ ಕೆಲಸವನ್ನು ಮಾಡುವಂಥ ಟೈಮ್ ಒಳಗೆ ನಾನು ನೋಡಿದ್ದೆ. ಹರ್ ಅಂತೇಳಂದ್ರೆ ಅವಳು ಹಾಡೋದನ್ನು ನಾನು ಅವಳು ಕೆಲಸ ಮಾಡುವಂಥ ಟೈಮಲ್ಲಿ ನೋಡಿದ್ದೀನಿ. ಆ್ಯಂಡ್ ಓವರ್ ದ ಸಿಕಲ್ ಬೆಂಡಿಂಗ್. ಸಿಕಲ್ ಅಂತೇಳಂದ್ರೆ ನಾವು ಕನ್ನಡದಲ್ಲಿ ಕುಡುಗೋಲು ಅಂತೇಳಿ ಹೇಳಿ ಕರಿತೇವೆ. ಆ ಬೆಳೆಯನ್ನು ಕಟ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಒಂದು ಸಾಧನ, ಉಪಕರಣ ಅಂತೇಳಿ ಹೇಳಿ ಕರಿತೇವೆ. ಆ ಬೆಳೆಗಳನ್ನು ಕಟ್ ಮಾಡುತ್ತಾ ತನ್ನ ಇಡೀ ಭಾರವನ್ನು, ತನ್ನ ದೇಹವನ್ನು ಆ ಕುಡುಗೋಲಿನ ಮೇಲೆ ಹಾಕಿ ಆ ಬೆಳೆಗಳನ್ನು ಕಟ್ ಮಾಡೋದನ್ನು ಕೂಡ ನಾನು ನೋಡಿದ್ದೀನಿ. ಐ ಲಿಸನ್ಡ್ ಅಂತೇಳಂದ್ರೆ ಕೇಳಿಸ್ಕೊಳ್ಳೋದು. ನಾನು ಕೇಳಿಸಿಕೊಂಡಿದ್ದೀನಿ. ಹೇಗೆ ಕೇಳಿಸ್ಕೊಂಡಿದ್ದೀನಿ? ಮೋಷನ್ಲೆಸ್, ವಿತೌಟ್ ಎನಿ ಮೂಮೆಂಟ್ ಐ ಹ್ಯಾವ್ ಲಿಸನ್ಡ್ ಹರ್ ಸಾಂಗ್, ದ್ಯಾಟ್ ಮಚ್ ಆಫ್ ಅ ಬ್ಯೂಟಿಫುಲಿ ಶಿ ಈಸ್ ಸಿಂಗಿಂಗ್. ಆ್ಯಂಡ್ ಸ್ಟಿಲ್, ಈಗಲೂ ಕೂಡ ಕೇಳ್ತಾ ಇದ್ದೀನಿ. ಆ್ಯಂಡ್ ಆ್ಯಸ್ ಐ ಮೌಂಟೆಡ್ ಅಪ್ ದ ಹಿಲ್. ಆಕೆ ಹಾಡನ್ನು ಕೇಳ್ತಾ ಮೌಂಟೆಡ್ ಅಂತೇಳಂದ್ರೆ ವಾಕ್. ನೋಡ್ರಿ, ನಾವು ನಾರ್ಮಲ್ ವಾಕ್ ಮಾಡೋದು ಅಂತೇಳಂದ್ರೆ ಫ್ಲ್ಯಾಟ್ ಸರ್ಫೇಸ್ ಇರ್ತೈತಿ. ಇಲ್ಲೇ ಮೌಂಟೆಡ್ ಅಂತೇಳಂದ್ರೆ ಏರುತ್ತಿದ್ದೆ. ನಾನು ಯಾವಾಗ ಹಿಲ್ ಅಂತೇಳಂದ್ರೆ ಪರ್ವತ, ಬೆಟ್ಟ ಅಂತೇಳಿ ಹೇಳಿ ನಾವು ಕರಿತೀವಿ.
ಈ ಪರ್ವತ ಅಥವಾ ಬೆಟ್ಟವನ್ನು ಕೇಳ್ತಾ ಮೇಲ್ಗಡೆ ಹತ್ತುತ್ತಾ ನಾನು ಅವಳ ಹಾಡನ್ನು ಕೇಳ್ತಾ ಇದ್ದೆ. ಅದೇ ಸಮಯದಲ್ಲಿ ದ ಮ್ಯೂಸಿಕ್ ಇನ್ ಮೈ ಹಾರ್ಟ್ ಐ ಬೋರ್, ನನ್ನ ಮನಸ್ಸಿನಲ್ಲಿ ಆಕೆ ಹಾಡುವಂಥ ಹಾಡನ್ನು ನನ್ನ ಮನಸ್ಸಿನಲ್ಲಿನೇ ಹೊತ್ತು ಅದನ್ನು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಆ ಪರ್ವತವನ್ನು ಹತ್ತುತ್ತಾ ಇದ್ದೆ. ಲಾಂಗ್ ಆಫ್ಟರ್ ಇಟ್ ವಾಸ್ ಹರ್ಡ್ ನೋ ಮೋರ್, ಬಹಳ ಹೊತ್ತು ಆದಮೇಲೆ ಐ ಆಮ್ ನಾಟ್ ಏಬಲ್ ಟು ಲಿಸನ್ ಹರ್ ಸಾಂಗ್, ಭಾಳ ಹೊತ್ತಾದಮೇಲೆ ನನಗೆ ಅವಳ ಹಾಡು ಕೇಳಬರಲಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಈ ಪೋಯಮ್ನ 4 ಸ್ಟಾನ್ಸಗಳು ಕಂಪ್ಲೀಟಾಗಿ ಮುಗಿದಿದ್ದಾವೆ. ನೀವು ಏನಾದರೂ ಬೇಕು ಅಂತೇಳಂದರೆ ಈ ಪ್ರತಿಯೊಂದು ಸ್ಟಾನ್ಸಾದ ವರ್ಡ್ ಬೈ ವರ್ಡ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೂ ಕೂಡ ವರ್ಡ್ ಬೈ ವರ್ಡ್ ಅಥವಾ ಲೈನ್ ಬೈ ಲೈನ್ ನಿಮಗೆ ಎಕ್ಸ್ಪ್ಲನೇಷನ್ ಸಮರಿ ಬೇಕು ಅಂತೇಳಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಅದನ್ನು ನೀವು ಕಮೆಂಟ್ನಲ್ಲಿ ತಿಳಿಸಿದರೆ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಹಾಕಲಿಕ್ಕೆ ತಯಾರಿದ್ದೀನಿ. ಇಲ್ಲಿಗೆ ನಮ್ಮ ಕ್ಲಾಸನ್ನು ಮುಗಿಸೋಣ. ಎಲ್ಲರೂ ಕೂಡ ಚೆನ್ನಾಗಿ ಅಭ್ಯಾಸ ಮಾಡಿ, ಚೆನ್ನಾಗಿ ಸ್ಕೋರ್ ಮಾಡಿ. ಥ್ಯಾಂಕ್ ಯು.